ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮೆಲ್ಲರ ಪ್ರೀತಿಯ ಜಗದೀಶ್ ಹೊಸಹಳ್ಳಿ. ಸ್ನೇಹಿತರೆ, ಪಹಲ್ಗಾಮ್ ಉಗ್ರರ ದಾಳಿಯಿಂದ ವ್ಯಗ್ರಗೊಂಡಿರುವ, ಕೋಪಗೊಂಡಿರುವ ನಮ್ಮ ಭಾರತ ದೇಶವು ಪಾಕಿಸ್ತಾನದ ಮೇಲೆ ಹಲವು ಪ್ರತೀಕಾರದ ಕ್ರಮಗಳನ್ನು ಘೋಷಿಸಿದೆ. ಸಿಂಧೂ ನದಿ ನೀರಿನ ಒಪ್ಪಂದ ಅಮಾನತು, ಸಾರ್ಕ್ ವೀಸಾ ವಿನಾಯಿತಿ ಸ್ಥಗಿತ, ರಕ್ಷಣಾ ಪಡೆ ಅಧಿಕಾರಿಗಳ ಉಚ್ಚಾಟನೆ, ರಾಜತಾಂತ್ರಿಕ ಸಿಬ್ಬಂದಿ ಸಂಖ್ಯೆಗಳ ಕಡಿತ, ಅಟ್ಟಾರಿ ವಾಘಾ ಗಡಿ ಮುಚ್ಚುವುದು, ಇವು ಭಯೋತ್ಪಾದನೆಗೆ ಬೆಂಬಲ ನೀಡುತ್ತಿರುವ ಪಾಕಿಸ್ತಾನಕ್ಕೆ ತಕ್ಕ ಪಾಠ ಕಲಿಸುವುದಕ್ಕಾಗಿ ಈ ಕ್ರಮಗಳನ್ನು ಪರಿಣಾಮಕಾರಿಯಾಗಿ ಅನುಸರಿಸ್ತಾ ಇದೆ. ಸ್ನೇಹಿತರೆ, ಸಿಂಧೂ ನದಿ ನೀರಿನ ಒಪ್ಪಂದ ಅಮಾನತು. ಇದರಿಂದ ಪಾಕಿಸ್ತಾನವು ನೀರಿನಿಂದ ಹೊರಬಿದ್ದ ಮೀನಿನ ಸ್ಥಿತಿಯಂತಾಗಿದೆ ಮತ್ತು ಕೃಷಿ ಮೇಲೆ ಹಲವಾರು ದುಷ್ಪರಿಣಾಮಗಳು ಉಂಟಾಗಿವೆ. ಅದು ವಿಶ್ವ ಬ್ಯಾಂಕು ಮಧ್ಯಸ್ಥಿಕೆಯಲ್ಲಿ ಸಿಂಧೂ ಜಲ ಒಪ್ಪಂದಕ್ಕೆ ಭಾರತ ಮತ್ತು ಪಾಕಿಸ್ತಾನ 1960ರಲ್ಲಿ ಕರಾಚಿಯಲ್ಲಿ ಸಹಿ ಹಾಕಿದವು. ಈ ಒಪ್ಪಂದದ ಪ್ರಕಾರ ಸಿಂಧೂ, ಝೇಲಮ್ಮು, ಚೆನಾಬು ನದಿಗಳ ನೀರನ್ನು ಪಾಕಿಸ್ತಾನಕ್ಕೆ ಹಂಚಿಕೆ ಮಾಡಿದ್ದರೆ ರಾವಿ, ಬಿಯಾಸ್, ಸಟ್ಲೇಜ್ ನದಿಗಳ ನೀರನ್ನು ಭಾರತ ನಿಯಂತ್ರಿಸುತ್ತಿದೆ. ಈ ಒಪ್ಪಂದ ಪರಿಣಾಮವಾಗಿ ಭಾರತವು ಈ ಪಶ್ಚಿಮ ನದಿಗಳ ನೀರಿನ ಹರಿವನ್ನು ನಿರ್ಬಂಧಿಸಲು ಅಥವಾ ಬೇರೆಡೆಗೆ ತಿರುಗಿಸಲು ಅವಕಾಶವಾಗುತ್ತದೆ. ಪಾಕಿಸ್ತಾನದ ಕೃಷಿ ಚಟುವಟಿಕೆಗಳಿಗೆ ಈ ನದಿಗಳ ನೀರು ಅತ್ಯಂತ ಅನಿವಾರ್ಯವಾಗಿತ್ತು. ಪಾಕಿಸ್ತಾನದ ಆರ್ಥಿಕತೆಗೆ ಕೃಷಿಯೇ ಬೆನ್ನೆಲುಬಾಗಿತ್ತು. ಸಿಂಧೂ ಜಲಾನಯನದ ಪ್ರದೇಶದಲ್ಲಿ ಬೆಳೆಯುವ ಗೋಧಿ, ಅಕ್ಕಿ ಮತ್ತು ಹತ್ತಿಯಂತಹ ಅನೇಕ ವಾಣಿಜ್ಯ ಬೆಳೆಗಳಿಗೆ ಈ ನೀರು ಅನಿವಾರ್ಯವಾಗಿತ್ತು. ಪಾಕ್ನ ಒಟ್ಟಾರೆ ಕೃಷಿ ಉತ್ಪಾದನೆಯಲ್ಲಿ ಇದರದೇ 80% ಪಾಲಿದೆ. ಸ್ನೇಹಿತರೆ, ನೀರೇ ಸಿಗದಿದ್ದರೆ ಬೆಳೆ ಬೆಳೆಯುವುದಾದರೂ ಹೇಗೆ? ಪರಿಣಾಮವಾಗಿ ಕೃಷಿ ಉತ್ಪಾದನೆ ಕುಂಠಿತವಾಗಿ GDP 20% 25% ಕುಸಿದು ಪಾಕಿಸ್ತಾನ ಸಂಕಷ್ಟಕ್ಕೆ ಸಿಲುಕಲಿದೆ. ಜೊತೆಗೆ ವಿದ್ಯುತ್ ಉತ್ಪಾದನೆಗೂ ತೊಂದರೆ ಉಂಟಾಗಲಿದೆ. ಪಾಕಿಸ್ತಾನದ ಹೈಡ್ರೋ ಎಲೆಕ್ಟ್ರಿಕ್ ವಿದ್ಯುತ್ ಉತ್ಪಾದನೆಯಾಗುವುದೇ ಈ ನದಿಗಳ ನೀರಿನಿಂದ. ನೀರು ನಿಲ್ಲಿಸುವುದರಿಂದ ಈಗಾಗಲೇ ಇಂಧನ ಕೊರತೆ ಅನುಭವಿಸುತ್ತಿರುವ ಆ ರಾಷ್ಟ್ರವನ್ನು ಮತ್ತಷ್ಟು ಕತ್ತಲ ಕೂಪಕ್ಕೆ ತಳ್ಳಿದಂತಾಗುತ್ತದೆ. ಕೈಗಾರಿಕಾ ಉತ್ಪಾದನೆಗೆ ದೊಡ್ಡ ಪೆಟ್ಟು ಬೀಳುತ್ತದೆ. ವಾಣಿಜ್ಯ ಮತ್ತು ಸಾಮಾನ್ಯ ಗ್ರಾಹಕರಿಗೆ ವಿದ್ಯುತ್ತಿನ ದರ ದುಪ್ಪಟ್ಟಾಗುತ್ತದೆ. ಸ್ನೇಹಿತರೆ, ಇನ್ನು ಸಾರ್ಕ್ ವೀಸಾ ರಿಯಾಯಿತಿ ಸ್ಥಗಿತ. ಇದರಿಂದ ಈಗಾಗಲೇ ವೀಸಾ ಇಲ್ಲದೆ ಭಾರತಕ್ಕೆ ಪ್ರಯಾಣಿಸಲು ಅವಕಾಶ ಪಡೆದಿದ್ದ ಕೆಲವು ಪಾಕಿಸ್ತಾನಿ ಗಣ್ಯರು, ಪತ್ರಕರ್ತರು, ಉದ್ಯಮಿಗಳು ಮತ್ತು ಇತರರಿಗೆ ತೊಂದರೆಯಾಗುತ್ತದೆ. ಇಂತಹ 24 ವರ್ಗದ ಗಣ್ಯರಿಗೆ ಈ ಅವಕಾಶ ಇತ್ತು. ಭಾರತದಲ್ಲಿರುವ ಪಾಕಿಸ್ತಾನಿ ಪ್ರವಾಸಿಗರು, ಕಲಾವಿದರು ಮತ್ತು ವ್ಯಾಪಾರಿಗಳಿಗೆ ಇದರಿಂದ ತಕ್ಷಣ ಸಮಸ್ಯೆ ಉಂಟಾಗಲಿದೆ. ಇಲ್ಲಿರುವ ಕುಟುಂಬ ಸದಸ್ಯರನ್ನು ಭೇಟಿ ಮಾಡಲು ಆಗಾಗ ಬರುತ್ತಿದ್ದವರಿಗೆ, ಸೂಫಿ ಪ್ರಾರ್ಥನಾ ಸ್ಥಳಗಳಿಗೆ ಭೇಟಿ ನೀಡುತ್ತಿದ್ದವರಿಗೆ ತೊಂದರೆಯಾಗಲಿದೆ. ಇದರ ರದ್ದತಿ ಸಾಂಕೇತಿಕವಾದರೂ ಪಾಕಿಸ್ತಾನಿ ವೃತ್ತಿಪರರಿಗೆ ಇದರಿಂದ ತೀವ್ರ ಸಮಸ್ಯೆ ಆಗಲಿದೆ. ಇನ್ನು ಸ್ನೇಹಿತರೆ, ರಕ್ಷಣಾ ಪಡೆ ಅಧಿಕಾರಿಗಳ ಉಚ್ಚಾಟನೆ. ಭಾರತದಲ್ಲಿರುವ ಪಾಕಿಸ್ತಾನದ ಭೂಸೇನೆ, ನೌಕಾಪಡೆ ಮತ್ತು ವಾಯುಪಡೆ ಸಲಹೆಗಾರರನ್ನು ಈಗ ಪರ್ಸೋನಾ ನಾನ್ ಗ್ರಾಟಾ ಎಂದು ಘೋಷಿಸಲಾಗಿದ್ದು, ಅವರನ್ನು ವಾಪಸ್ ಅವರ ದೇಶಕ್ಕೆ ಕಳುಹಿಸಲು ಕ್ಷಣಗಣನೆ ಶುರುವಾಗಿದೆ. ದೆಹಲಿಯಲ್ಲಿರುವ ಪಾಕಿಸ್ತಾನಿ ರಾಯಭಾರ ಕಚೇರಿಯ ಸಿಬ್ಬಂದಿಯ ಸಂಖ್ಯೆಯನ್ನು ಇದೇ ಮೇ 1ರ ವೇಳೆಗೆ 55ರಿಂದ 30ಕ್ಕೆ ಇಳಿಸಲಾಗುತ್ತಿದೆ. ರಕ್ಷಣಾ ಪಡೆ ಅಧಿಕಾರಿಗಳು ಸಾಮಾನ್ಯವಾಗಿ ಗುಪ್ತಚರ ಮಾಹಿತಿ ಸಂಗ್ರಹ ಮತ್ತು ರಾಜತಾಂತ್ರಿಕ ಪ್ರಯತ್ನಗಳಲ್ಲಿ ಕಾರ್ಯನಿರತರಾಗಿರುತ್ತಾರೆ. ಅವರು ಉಚ್ಚಾಟಿತರಾದರೆ ಅಷ್ಟರ ಮಟ್ಟಿಗೆ ಭಾರತದ ರಕ್ಷಣಾ ವಲಯದ ಬೆಳವಣಿಗೆಗಳನ್ನು ಗಮನಿಸುವ ಸಾಮರ್ಥ್ಯವನ್ನು ಪಾಕಿಸ್ತಾನ ಕಳೆದುಕೊಳ್ಳುತ್ತದೆ. ಆ ಮಾಹಿತಿ ಆಧರಿಸಿ ಕಾರ್ಯತಂತ್ರ ರೂಪಿಸುವ ಕ್ಷಮತೆಯೂ ಕುಂಠಿತಗೊಳ್ಳುತ್ತದೆ. ಇನ್ನು ಸ್ನೇಹಿತರೆ, ರಾಜತಾಂತ್ರಿಕ ಸಿಬ್ಬಂದಿ ಸಂಖ್ಯೆ ಕಡಿತ. ಪಾಕಿಸ್ತಾನದ ರಾಯಭಾರ ಸೇವೆಗಳನ್ನು ನಿರ್ವಹಿಸುವ, ವ್ಯಾಪಾರ ಮಾತುಕತೆಗಳಲ್ಲಿ ಪಾಲ್ಗೊಳ್ಳುವ, ಸಂಕಷ್ಟದ ಸನ್ನಿವೇಶಗಳು ಎದುರಾದಾಗ ಅವುಗಳನ್ನು ನಿರ್ವಹಿಸುವ ಕೆಲಸವನ್ನು ಈ ರಾಜತಾಂತ್ರಿಕ ಸಿಬ್ಬಂದಿ ಮಾಡುತ್ತಿರುತ್ತಾರೆ. ಅವರ ಗೈರು ಹಾಜರಿ ಆ ಮಟ್ಟಿಗೆ ಪಾಕ್ಗೆ ಹಿನ್ನಡೆ ಉಂಟು ಮಾಡುತ್ತದೆ. ಮುಂದೊಂದು ದಿನ ಪಾಕ್ ರಾಯಭಾರ ಕಚೇರಿಯನ್ನೇ ಭಾರತ ಸಂಪೂರ್ಣವಾಗಿ ಮುಚ್ಚಿ ಹಾಕಲು ಮುಂದಾಗಬಹುದು. ಅದಕ್ಕೆ ಈ ಕ್ರಮ ಪೂರ್ವಭಾವಿ ನಡೆ ಎನ್ನಬಹುದು. ಇದಕ್ಕೆ ಪ್ರತೀಕಾರವಾಗಿ ಪಾಕ್ ಕೂಡ ತನ್ನ ನೆಲದಲ್ಲಿರುವ ಭಾರತೀಯ ರಾಯಭಾರಿ ಕಚೇರಿ ಸಿಬ್ಬಂದಿಯನ್ನು ಹೊರ ಕಳಿಸಲು ನಿರ್ಧರಿಸುತ್ತಿವೆ ಎಂಬ ಮಾಹಿತಿ ಕೂಡ ಲಭ್ಯವಾಗಿದೆ. ಸ್ನೇಹಿತರೆ, ಅದಕ್ಕೆ ನಾವು ಹೆದರುವ ಅವಶ್ಯಕತೆ ಇಲ್ಲ. ಸ್ನೇಹಿತರೆ, ಇನ್ನು ಅಟಾರಿ ವಾಘಾ ಗಡಿ ಬಂದ್. ಈ
ಗಡಿ ಬಂದ್ನಿಂದ ಸರಕು ಸಾಗಾಣಿಕೆ ಸಮಸ್ಯೆ ಉಂಟಾಗುತ್ತದೆ ಸ್ನೇಹಿತರೆ. ಅದು ಭಾರತ ಮತ್ತು ಪಾಕಿಸ್ತಾನದ ನಡುವಿನ ವ್ಯಾಪಾರ ಕಾರ್ಯಾಚರಣೆಯ ಏಕೈಕ ಕೊಂಡಿ ಇದು. ಕೃಷಿ ಪರಿಕರಗಳು, ಸಿಮೆಂಟ್ ಮುಂತಾದವುಗಳು ಇಲ್ಲಿಂದ ಹಾದು ಮುಂದೆ ಹೋಗುತ್ತವೆ. ಇದರಿಂದ ತಕ್ಷಣದಿಂದಲೇ ಮುಚ್ಚಿಬಿಟ್ಟರೆ ಸರಕು ಸಾಗಾಣಿಕೆಗೆ ತೀವ್ರ ತೊಂದರೆ ಉಂಟಾಗುತ್ತದೆ. ಈ ಮಾರ್ಗದ ಮೂಲಕವೇ ತಮ್ಮ ಸಾಮಾನು ಸರಂಜಾಮುಗಳನ್ನು ಭಾರತಕ್ಕೆ ಸಾಗಿಸುತ್ತಿರುವ ಪಾಕಿಸ್ತಾನಿ ವ್ಯಾಪಾರಿಗಳು ಬೇರೆ ಮಾರ್ಗಗಳನ್ನು ಬಳಸಬೇಕಾಗುತ್ತದೆ. ಅದರಿಂದ ಅವರ ವೆಚ್ಚ ಹೆಚ್ಚಾಗುತ್ತದೆ. ಅವರು ಸಾಗಿಸುವ ಪರಿಕರಗಳ ಬೆಲೆಯೂ ಏರಿಕೆಯಾಗಿ ಅವು ಮಾರುಕಟ್ಟೆಯಲ್ಲಿ ಸ್ಪರ್ಧಾತ್ಮಕತೆಯನ್ನು ಕಳೆದುಕೊಳ್ಳುತ್ತವೆ. ಇದು ಸಣ್ಣದಾದರೂ ಗಮನಾರ್ಹ ವ್ಯಾಪಾರ ಮಾರ್ಗ. ಇದನ್ನು ಕಳೆದುಕೊಳ್ಳುವುದರಿಂದ ಅಷ್ಟರ ಮಟ್ಟಿಗೆ ಪಾಕ್ನ ಆರ್ಥಿಕತೆಗೆ ಹೊಡೆತ ಬೀಳುತ್ತದೆ. ಜನರಿಗಾಗುವ ತೊಂದರೆ. ಅನುಮತಿ ಪಡೆದಿರುವ ಪಾಕಿಸ್ತಾನಿ ನಾಗರಿಕರಿಗೆ ಕುಟುಂಬದ ಭೇಟಿ, ಧಾರ್ಮಿಕ ಪ್ರವಾಸಗಳು ಮತ್ತು ಸಾಂಸ್ಕೃತಿಕ ವಿನಿಮಯಗಳಿಗೆ ಇದರಿಂದ ತೊಂದರೆಯಾಗುತ್ತದೆ. ವಾಘಾ ಅಟಾರಿಯಲ್ಲಿ ನಡೆಯುವ ದೈನಂದಿನ ಕವಾಯತು ದಶಕಗಳಿಂದಲೂ ಆಕರ್ಷಣೆಯ ಕೇಂದ್ರ ಬಿಂದು. ಅದು ಇನ್ನು ಮುಂದೆ ತನ್ನ ಆಕರ್ಷಣೆಯನ್ನು ಕಳೆದುಕೊಳ್ಳುತ್ತದೆ. ಇವೆಲ್ಲದರ ಪರಿಣಾಮವಾಗಿ ಸ್ನೇಹಿತರೆ ದೀರ್ಘಾವಧಿ ಆರ್ಥಿಕ ಒತ್ತಡ ಉಂಟಾಗಿ ಆರ್ಥಿಕತೆಯ ಮೇಲೆ ಪರಿಣಾಮ ವ್ಯಾಪಕವಾಗಿ ಬೀರಲಿದೆ ಸ್ನೇಹಿತರೆ. ಹೆಚ್ಚಿನ ಹಣದುಬ್ಬರ ಮತ್ತು ಸಾಲದಿಂದ ಈಗಾಗಲೇ ಬಳಲುತ್ತಿರುವ ಪಾಕಿಸ್ತಾನ ಮತ್ತಷ್ಟು ಆರ್ಥಿಕ ಅಸ್ಥಿರತೆ ಎದುರಿಸಬೇಕಾಗುತ್ತದೆ. ಆಹಾರ ಭದ್ರತೆಗೆ ಬೇಸಿಗೆ ಬೆಳೆ ಋತು ನಿರ್ಣಾಯಕ. ಅದರ ಮೇಲೆಯೂ ಭಾರತದ ಕ್ರಮದಿಂದ ಹೊಡೆತ ಬೀಳಲಿದೆ. ಭಾರತ ಕೈಗೊಂಡಿರುವ ಈ ಕ್ರಮಗಳಿಂದಾಗಿ ಪಾಕಿಸ್ತಾನ ಈಗಾಗಲೇ ಅನುಭವಿಸುತ್ತಿರುವ ಆರ್ಥಿಕ ಸವಾಲುಗಳು ಮತ್ತಷ್ಟು ಉಲ್ಬಣಗೊಳ್ಳಲಿವೆ. ಹೆಚ್ಚಿನ ಹಣದುಬ್ಬರ, ಕಡಿಮೆ ವಿದೇಶಿ ಮೀಸಲು ಪಾಕಿಸ್ತಾನವನ್ನು ನರಳುವಂತೆ ಮಾಡಲಿವೆ. ಆ ರಾಷ್ಟ್ರವನ್ನು ಈಗಾಗಲೇ ಅಧಿಕಾರಸ್ಥರ ಮೇಲೆ ಮಡುಗಟ್ಟಿರುವ ಸಾರ್ವಜನಿಕರ ಅಸಮಾಧಾನ ಸ್ಫೋಟಗೊಳ್ಳುವ ಸಾಧ್ಯತೆಯನ್ನು ಅಲ್ಲಗಳೆಯುವಂತಿಲ್ಲ. ಸರ್ಕಾರಕ್ಕೆ ಸಂಪನ್ಮೂಲಗಳು ಸಾಲದೆ ಮತ್ತಷ್ಟು ಸಾಲಕ್ಕಾಗಿ ವಿದೇಶಿ ನೆಲದ ಮೇಲೆ ಕೈಯೊಡ್ಡುವಂತಹ ಸ್ಥಿತಿಗೆ ಪಾಕಿಸ್ತಾನ ಬರಬಹುದು. ಸ್ನೇಹಿತರೆ, ಇದು ಈ ದಿನದ ಈ ಒಂದು ಎಪಿಸೋಡ್ನ ಕೆಲವು ಮಾಹಿತಿಗಳಾಗಿತ್ತು. ಸ್ನೇಹಿತರೆ, ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ ಜಗದೀಶ್ ಹೊಸಳ್ಳಿಯನ್ನು ಸಬ್ಸ್ಕ್ರೈಬ್ ಮಾಡಿ ಎಂದು ತಮ್ಮೆಲ್ಲರಲ್ಲಿ ಕೇಳಿಕೊಳ್ಳುತ್ತೇನೆ. ನಿಮ್ಮ ಕಮೆಂಟನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಮಾಡಿ ಎಂದು ತಮ್ಮೆಲ್ಲರಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಥ್ಯಾಂಕ್ ಯು ಆ್ಯಂಡ್ ಥ್ಯಾಂಕ್ ಯು ವೆರಿ ಮಚ್.